लेट हो गया ತರಕಾರಿ ಎಲ್ಲ ತಿನ್ಬೇಕು. ಸರ್ಕಾರಿ ಯಾರೋ ಜನಗಳು ಇರಬೇಡಿ.
ಸ್ನೇಹಿತರೆ, ಏನಿವತ್ತು ಅರಸೀಕೆರೆಯ ಯಾದವಪುರದ ಶ್ರೀ ಕ್ಷೇತ್ರದಲ್ಲಿ ಏನು ಜುಲೈ ತಿಂಗಳಲ್ಲಿ ನೋಡಿದಂತ ಒಂದು ಏನು ತುಂಬಾ ಇಲ್ಲಿ ಬಂದಂತ ಭಕ್ತಾದಿಗಳು ಅನ್ನನ ವ್ಯರ್ಥ ಮಾಡ್ತಿದ್ರು. ಹಾಗೇನೆ ತಗೊಂಬಂದಂತ ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಬಾಟಲ್ಗಳು ಇರ್ಬೋದು ವೇಸ್ಟ್ ಬೇಸಾಕ್ತಿದ್ರು. ಆ ಕಾರಣದಿಂದಾಗಿ ನಾನೊಂದು ವಿಡಿಯೋ ಮಾಡಾಕ್ದೆ. ಅದನ್ನ ನೋಡಿದಂತ ನಮ್ಮ ಎಲ್ಲ ಸ್ನೇಹಿತ ಬಂಧುಗಳು ಜೇನುಕ ಸಿದ್ದೇಶ್ವರನ ಭಕ್ತಾದಿಗಳು ಕಳೆದ ತಿಂಗಳಿಂದ ಈ ಒಂದು ಏನು ವ್ಯರ್ಥ ಆಗ್ತಾ ಇದೆ ಅನ್ನ, ಯಾಕೆಂದ್ರೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಉಚಿತವಾಗಿ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಆದ್ರೆ ಬಂದಂತ ಭಕ್ತಾದಿಗಳು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ದಲೆ ಬೇಕಾಬಿಟ್ಟಿ ವ್ಯರ್ಥ ಮಾಡ್ತಿದ್ರು. ಅದನ್ನ ಮನಗಂಡ ಎಲ್ಲ ಸ್ನೇಹಿತರು ಸೇರಿ, ಜೊತೆಗೆ ನಮ್ಮ ಈ ಟ್ರಸ್ಟ್ನವರು ಸಹ ಸೇರಿ ಇವತ್ತು ಏನು ಇಲ್ಲಿ ಆಗ್ತಾ ಇರ್ತಕ್ಕಂಥ ಈ ಕಾರ್ಯ ನಿಲ್ಲಿಸಬೇಕು, ಅದನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಬಂದು ಇವತ್ತು ಆದಷ್ಟು ನಮ್ಮ ಕೈಲಾದಷ್ಟು ನಾವು ಇಲ್ಲಿ ಅನ್ನ ವ್ಯರ್ಥ ಆಗೋದನ್ನ ತಪ್ಪಿಸಿದೀವಿ. ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅಥವಾ ಹೊರಗಿಂದ ತಂದಂತ ಪದಾರ್ಥಗಳನ್ನ ತಡೆಯುವಂತ ಪ್ರಯತ್ನ ಮಾಡಿದೀವಿ. ಭಕ್ತಾದಿಗಳಲ್ಲಿ ಯಾವಾಗ್ಲೂ ನಾವೇ ಬಂದ್ ಮಾಡಕ್ಕಾಗಲ್ಲ. ಒಂದು ವಿನಂತಿ, ಈ ಅರಸೀಕೆರೆ ಜೇನುಕ ಸಿದ್ದೇಶ್ವರ ಕ್ಷೇತ್ರ ಅಂದ್ರೆ ಒಂದು ಪವಿತ್ರವಾದಂತಹ ಕ್ಷೇತ್ರ. ನಮ್ಮ ಕ್ಷೇತ್ರದ ಈ ಒಂದು ಘನತೆ ಗೌರವ ಉಳಿಬೇಕು ಅಂತಂದ್ರೆ ಈ ಕ್ಷೇತ್ರ ಸ್ವಚ್ಛವಾಗಿರ್ಬೇಕು. ನೀವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಸಹ ಸ್ವಚ್ಛವಾಗಿದ್ರೆ ಆ ಕ್ಷೇತ್ರಕ್ಕೊಂದು ಬೆಲೆ. ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ, ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿಸ್ಕೊಂಡು ಊಟ ಮಾಡಿ. ನೀವು 5 ಸಲ ಊಟ ಮಾಡ್ತೀರಾ, ಹಾಕಿಸ್ಕೊಂತೀರಾ, ಇಲ್ಲ ಅನ್ನಲ್ಲ. ಹಾಗೇನೆ ಹೊರಗಡೆಯಿಂದ ಯಾವ್ದು ಆಹಾರ ತರೋದನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಕೇಳ್ಕೊಂತೀನಿ. ಹಾಗೇನಾದ್ರು ತಂದ್ರೂ ಸಹ ಅದನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಯಾವ ಜಾಗದಲ್ಲಿ ಹಾಕ್ಬೇಕು ಅಂತ ಮತ್ತೊಮ್ಮೆ ಈ ಶ್ರೀ ಜೇನುಕ ಸಿದ್ದೇಶ್ವರನ ಕೃಪೆಯಿಂದ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಮನವಿ ಮಾಡ್ಕೊಂತೀನಿ. ದಯವಿಟ್ಟು ಕಾರ್ಯನ ಮಾಡಿ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಸಿದ್ದೇಶ್ವರ ಸ್ವಾಮಿಗೆ, ಜೈ ಸಿದ್ದೇಶ್ವರ ಸ್ವಾಮಿಗೆ.